ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈ ಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು 27/7/2025ರಂದು ಶ್ರಾವಣ ಮಾಸ 24 ಆಗಸ್ಟ್ ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೆ ಹಾಗೂ ರಾತ್ರಿ 9 ರಿಂದ 10 ಗಂಟೆವರೆಗೆ ಯಶಸ್ವಿ ಟಿವಿ 840ರಲ್ಲಿ ಜೈ ಭೀಮ್ ಟಿವಿಯಲ್ಲಿ 509ರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ. ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು. ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ. ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು. ಈ ಪ್ರವಚನದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ. ವೀಕ್ಷಿಸಬಹುದು. ಬಸವಣ್ಣ ಜಾತವೇದ ಮುನಿಗಳ ಹತ್ತಿರ ವಿದ್ಯಾಭ್ಯಾಸ ಮಾಡಿ ಅನೇಕ ಶಾಸ್ತ್ರಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಮರಳಿ ಒಂದು ಬಾರಿ ಬಸವನ ಬಾಗೇವಾಡಿ ಅನ್ನುವಂಥ ಇಂದಿನ ಅವರ ಜನ್ಮಸ್ಥಳ ಅಲ್ಲಿಗೆ ಬರ್ತಾರೆ. ಬಂದಾಗ ಅಲ್ಲಿ ಒಂದು ಘಟನೆ ಸಂಭವಿಸ್ತದೆ. ಯಾಕೆಂದರೆ ಹುಲಿಯ ಹಾಲನ್ನು ಕುಡಿದವನು ಗರ್ಜಿಸಲೇಬೇಕು. ಹಾಗೆ ಅನೇಕ ಶಾಸ್ತ್ರವಿದ್ಯಾ ಪಾರಂಗತನಾದಂಥ ಬಸವಣ್ಣ ವೈದಿಕ ವಿಚಾರಗಳಿಗೆ ಸವಾಲು ಎಸಗುವಂತೆ ತನ್ನ ಅಪ್ಪಟ ಕನ್ನಡ ಸಂಸ್ಕೃತಿ, ಕನ್ನಡ ವಿಚಾರ, ವೈಚಾರಿಕತೆಯ ಮೇಲೆ ಅಲ್ಲಿ ಸಮಸ್ಯೆ ಸವಾಲುಗಳನ್ನು ಹಾಕಿ ಎದುರಿಸ್ತಾನೆ. ಯಾಕೆಂದರೆ ಹುಲಿಯ ಹಾಲನ್ನು ಕುಡಿದ ಮೇಲೆ ಮರಿ ಗರ್ಜಿಸುತ್ತದಲ್ಲ, ಹಾಗೆ ಜ್ಞಾನಿಯಾದ ಮನುಷ್ಯ ಅಜ್ಞಾನಿಗಳನ್ನು ತಿದ್ದಿ ತೀಡುವುದಕ್ಕಾಗಿ ಸುಜ್ಞಾನದ ಬೆಳಗಿನಿಂದ ಗರ್ಜಿಸುವುದು ಸಹಜ. ಹಾಗೆ ಬಸವಣ್ಣ ಸಣ್ಣ ಮಗುವಾಗಿರ್ತಾರೆ, ಇನ್ನೂ ಅವರು ಚಿಕ್ಕ ಹುಡುಗ. ಅವರ ತಂದೆ ಮಾದರಸ ಮನೆಯಲ್ಲಿ 10 ಫೋಟೋಗಳನ್ನು ಕಟ್ಟಿರ್ತಾರೆ. ಆ ಫೋಟೋಗಳಿಗೆ 2 ಊದಿನ ಕಡ್ಡಿ ತೆಗೆದುಕೊಂಡು ಪ್ರತಿಯೊಂದು ಫೋಟೋದ ಮುಂದೆ ನಿಂತು ಮಾದರಸ ಬೆಳಗುವುದನ್ನು, ಭಕ್ತಿಯಿಂದ ಕೈ ಮುಗಿಯುವುದನ್ನು, ವಿನಮ್ರತಾ ಭಾವದಿಂದ ಗಲ್ಲಗಲ್ಲ ಬಡಿದುಕೊಳ್ಳುವುದನ್ನು ಬಸವಣ್ಣ ಸೂಕ್ಷ್ಮವಾಗಿ ನೋಡ್ತಾರೆ. ಆ ಎಲ್ಲ ಫೋಟೋಗಳಿಗೆ ಊದಿನ ಕಡ್ಡಿ ಬೆಳಗಿದ ಮೇಲೆ ಬಸವಣ್ಣ ತಮ್ಮ ತಂದೆಯನ್ನು ಒಂದು ಪ್ರಶ್ನೆ ಮಾಡ್ತಾರೆ. ಏನು ಅಂತ ಕೇಳಿದರೆ, ಅಪ್ಪಾಜಿ, ಇಷ್ಟು ಹೊತ್ತು ತಾವು 2 ಊದಿನ ಕಡ್ಡಿಯಲ್ಲಿ 10 ದೇವರುಗಳಿಗೆ ಬೆಳಗಿದ್ದೀರಿ. ಆ ಎಲ್ಲ ದೇವರಿಗೆ ಹೊಗೆ ತೋರಿಸಿದಿರಿ. ಆ ದೇವರುಗಳು ಪ್ರಸನ್ನವಾಗಿ ನಿಮಗೆ ವರ ಕೊಡುತ್ತವೆಯೋ ಶಾಪ ಕೊಡುತ್ತವೆಯೋ ಅದು 2ನೆಯ ಪ್ರಶ್ನೆ. ಆದರೆ ಈ ದೇವರುಗಳಿಗೆಲ್ಲ ಭಕ್ತಿಯಿಂದ ಭಾವನೆಗಳನ್ನಿರಿಸಿಕೊಂಡು ನಾನು ತಪ್ಪು ಮಾಡಿದ್ದೇನೆ, ಅಪರಾಧಿಯಂತಿದ್ದೇನೆ, ಕ್ಷಮಿಸುವಂತ ಕೇಳುವ ಮಾತಾಗಲಿ, ಊದಿನ ಕಡ್ಡಿ ಬೆಳಗುತ್ತಾ ಗಲ್ಲ ಬಡಿದುಕೊಳ್ಳುವುದಾಗಲಿ ಇದು ಸರಿಯಾದುದಲ್ಲ. ಆವಾಗ ಅವರ ತಂದೆ ಕೇಳ್ತಾರೆ, ಹೌದಪ್ಪ, ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳುವಷ್ಟು ಪ್ರಬುದ್ಧನಾದನೆ ನೀನು, ತಂದೆಗೆ ಉಪದೇಶ ಮಾಡ್ತೀಯಾ, ಹೋಗು ಆಚೆ ಅಂತ ಹೇಳಿ. ಆಗ ಬಸವಣ್ಣ ತಂದೆ ಬೈದಾಗ ಏನಿತು ಉತ್ತರ ಕೊಡದೆ ಮನೆ ಅಂಗಳಕ್ಕೆ ಬರ್ತಾರೆ. ಮನೆ ಅಂಗಳಕ್ಕೆ ಬಂದು ಮನೆಯ ಅಂಗಳದಲ್ಲಿ 1 ಫೀಟಿನ ಅಂದರೆ 1 ಅಡಿ ಉದ್ದ ಅಗಲ ಇರುವಂಥ ತಗ್ಗುಗಳನ್ನು ತೋಡ್ತಾರೆ. ಸುಮಾರು 10 ತಗ್ಗುಗಳನ್ನು ತೋಡಿದ ಮೇಲೆ ಮಾದರಸ ಬಂದಿರ್ತಾರೆ. ಬಸವಣ್ಣ, ಏನಪ್ಪ ಇದು ಮಾಡ್ತಾ ಇದ್ದೀಯಾ? ನಾನು ಮನೆ ಅಂಗಳದಲ್ಲಿ ನೀರು ಬೇಕಾಗಿದೆ, ಅದಕ್ಕೆ ಬಾವಿಯನ್ನು ತೋಡ್ತಾ ಇದ್ದೇನೆ. ಸರಿ, 1 ಅಡಿಯ ಗುಂಡಿಗಳನ್ನು ತೋಡುವುದರಿಂದ ನೀರು ಸಿಗುತ್ತದೆಯೇ? 10 ಗುಂಡಿಗಳು ಸೇರಿಸಿ ಒಂದೇ ಆಳವಾಗಿ ಹೊಡೆದರೆ 10 ಫೀಟಿಗಾದರೂ ನೀರು ಸಿಕ್ಕಬಹುದಾಗಿತ್ತು. ನೀನು ಹಾಗೆ ಮಾಡದೆ ಹೀಗೇಕೆ ಮಾಡಿದೆ ಅಂತ ಕೇಳ್ತಾರೆ. ಆಗ ಬಸವಣ್ಣ ನಗುತ್ತಾ, ಅಪ್ಪ, ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ಏನು ಅಂದರೆ, ಈ 10 ಫೋಟೋಗಳಿಗೆ ಪೂಜೆ ಮಾಡುವುದಕ್ಕಿಂತ
ನೀವು ಒಂದೇ ಫೋಟೋಕ್ಕೆ ಒಂದೇ ದೇವರ ಮೇಲೆ ಭಕ್ತಿಯನ್ನಿಟ್ಟು ಪೂಜಿಸಿದರೆ ಎಲ್ಲ ಫಲಗಳು ಪ್ರಾಪ್ತ ಆಗ್ತವೆ. 10 ಫೋಟೋಗಳಿಗೆ ಪೂಜಿಸುವುದರಲ್ಲಿ ಏನು ಅರ್ಥ ಇದೆ? ನಾನು 10 ಗುಂಡಿಗಳನ್ನು ತೋಡಿ ನೀರು ತೆಗೆಯುವ ವ್ಯರ್ಥ ಪ್ರಯತ್ನ ಮಾಡಿದ್ದು ನಿಮಗೆ ಹೇಗೆ ಅಸಹ್ಯವಾಗ್ತಾ ಇದೆ ಮತ್ತು ಅಪ್ರಸ್ತುತ ಅನ್ನಿಸ್ತಾ ಇದೆ. ನನಗೂ ಕೂಡ ನೀವು ಮಾಡುವ ಪೂಜೆ, ಫೋಟೋ ಪೂಜೆ, ಅದು ಅಪ್ರಸ್ತುತ, ಅಸಹ್ಯ ಅನ್ನಿಸ್ತಾ ಇದೆ. ಅದಕ್ಕೆ ಏಕನಿಷ್ಠೆ, ಏಕದೇವೋಪಾಸನೆ, ಒಂದು ಗುರಿ, ಒಂದು ಉದ್ದೇಶ, ನಿಶ್ಚಲತೆ ಇದ್ದರೆ ಮನುಷ್ಯ ಗುರಿ ಮುಟ್ಟಬಹುದು. 10 ದಾರಿಯಲ್ಲಿ ಹೋದರೆ ಊರು ಸಿಗುತ್ತದೆಯೇ? ಒಂದೇ ದಾರಿಯಲ್ಲಿ ನಾವು ಹೋಗಬೇಕು. ಅಂದರೆ ನಮ್ಮ ಗುರಿಯನ್ನು ಮುಟ್ಟುತ್ತೇವೆ, ಗ್ರಾಮವನ್ನು ಸೇರುತ್ತೇವೆ ಅಂದಾಗ ಅವರ ತಂದೆ ಬಸವ, ನೀನು ಮಗನಾಗಿದ್ದರೂ ಕೂಡ ಜ್ಞಾನದಲ್ಲಿ ನೀನು ನನಗೆ ತಂದೆಯೇ ಅಂತ ತಿಳಿದು ಆವಾಗ ಆ ಮಗುವಿಗೆ ತಲೆ ಸವರಿ ಬೆನ್ನು ಚಪ್ಪರಿಸಿ, ಭೇಷ್, ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳ ಹತ್ತಿರ ನೀನು ವಿದ್ಯೆಯನ್ನು ಕಲಿತಿದ್ದು ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಇಂಥ ಬಸವಣ್ಣ ಅನೇಕ ವಿಚಾರಗಳನ್ನು ತಮ್ಮ ವಚನಗಳಲ್ಲಿ ರಚನೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಇವತ್ತು ಅವರ ಬದುಕಿನ ಜೊತೆಗೆ ಅವರ ಬರಹ, ಅವರ ಇನ್ನೊಂದು ವಚನ ನಿಮ್ಮ ಗಮನಕ್ಕೆ ತರ್ತೇನೆ. ಬಸವಣ್ಣನವರು ಹೇಳುವುದು, ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸದಿರಯ್ಯ, ಪಶುವೇನು ಬಲ್ಲದು ಹಸುರಂದೆಳೆಸುವುದು, ವಿಷಯ ರಹಿತನ ಮಾಡಿ ಸುಬುದ್ಧಿ ಎಂಬ ಉದಕವನ್ನೆರೆದು ಸಲುಹೋ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾದಂಥ ಒಂದು ವಚನ ಇದೆ ನೋಡಿ. ಪ್ರತಿಯೊಬ್ಬ ಸಂಸಾರಿಕ ಮನುಷ್ಯನಿಗೆ ಅನೇಕ ವಿಷಯಗಳಿರ್ತವೆ. ವಿಷಯ ಅಂದರೆ ಸಂಸಾರದ ವಾಸನೆಗಳು, ಅವುಗಳಿಗೆ ಅಧ್ಯಾತ್ಮದಲ್ಲಿ ವಿಷಯ ಅಂತ ಕರೀತಾರೆ. ವಿಷಯವೆಂಬ ಹಸುರ, ಈಗ ಸಂಸಾರದ ಆಮಿಷಗಳಾದಂಥ ಹೆಣ್ಣು, ಹೊನ್ನು, ಮಣ್ಣು, ಅಧಿಕಾರ, ಸಂಪತ್ತು, ಇವೆಲ್ಲ ವಿಷಯಗಳು ಅಂತ ಕರೀತೇವೆ. ಹೆಂಡತಿ, ಮಕ್ಕಳು, ಮನೆ, ಕಾರು, ಹಣ, ಇವೆಲ್ಲ ವಿಷಯಗಳು ಅಂತ ಕರೀತೇವೆ. ಇಂಥ ವಿಷಯಗಳು ಅನ್ನುವ ಹಸುರ ನನ್ನ ಮುಂದೆ ತಂದು ಪಸರಿಸದಿರಯ್ಯ. ಈಗ ಪಶುಗಳಿರ್ತವೆ, ದನ ಕರುಗಳು, ಅವುಗಳಿಗೇನೂ ಗೊತ್ತಿರೋದಿಲ್ಲ, ಜ್ಞಾನ ಇರೋದಿಲ್ಲ. ಇದು ನಮ್ಮ ಹೊಲನೋ, ಇದು ನಮ್ಮ ಮಾಲೀಕನ ಹೊಲನೋ, ಬೇರೆಯವರ ಹೊಲನೋ ಅಂತದಕ್ಕೆ ಗೊತ್ತಿರೋದಿಲ್ಲ. ಅವು ಏನು ಮಾಡ್ತವೆ, ಎಲ್ಲಿ ಹಸಿರು ಇರ್ತದೆ, ಹಸಿರು ಬೆಳೆದು ನಿಂತಿರ್ತದೆ, ಬಾಯಿ ಹಾಕಿ ತಿನ್ನುವುದು ಅದರ ಕೆಲಸ. ಹಾಗೆ ನಮ್ಮ ಮನಸ್ಸು ಏನಿದೆ ಅಂದರೆ ಪಶುವಿದ್ದ ಹಾಗೆ, ಇದಕ್ಕೇನೂ ಗೊತ್ತಾಗೋದಿಲ್ಲ. ಹಚ್ಚ ಹಸಿರು ಕಾಣಿತು ಅಂದರೆ ಯಾರದಿದ್ದರೆ ಏನದು ತಿಂದು ಬಿಡ್ತದೆ. ಅದಕ್ಕೆ ಪರಸ್ತ್ರೀ, ಪರಧನ, ಪರರ ವಸ್ತುಗಳನ್ನು ಬಯಸಬಾರದು ಅನ್ನುವಂಥದ್ದು ನಮ್ಮ ಚೌಕಟ್ಟಿನಲ್ಲಿ ಇರುವಂಥದ್ದು. ನಾವು ಇದು ಮನುಷ್ಯರಾದವರು ಮಾಡ್ಬೋದು, ಪಶುವೇನ ಬಲ್ಲದು, ದನಗಳಿಗೇನು ಗೊತ್ತಿರ್ತದೆ. ಒಂದು ವೇಳೆ ಮನುಷ್ಯ ಜ್ಞಾನಿ ಇದ್ದು ಅವನಲ್ಲಿ ಅಧ್ಯಾತ್ಮ ವಿಚಾರವಿದ್ದು ಪರಸ್ತ್ರೀ, ಪರಧನ, ಪರರ ವಸ್ತುಗಳು, ವಿಷಯಗಳು ಬೆನ್ನು ಹತ್ತಿದರೆ ಅವನು ಪಶು ಆಗ್ತಾನೆ. ಪಶುವೇನ ಬಲ್ಲದು, ಹಸುರೆಂದು ಎಳೆಸುವುದು. ಅದಕ್ಕೆ ನನಗೇನು ಮಾಡು, ವಿಷಯ ರಹಿತನ ಮಾಡು.